70 50 ಇವಪ್ಪ ಕಾಸಿಂ ಸಾಬನ್ ಎಷ್ಟು ಉದಾಗೈತ್ರಿ. ತಿಂಗಳು ಇಷ್ಟ ಆಯ್ತು, ಈ ತಿಂಗಳು ಇಷ್ಟು ಉದಾಗೈತ್ರಿ. ಉದಾಗೈತಿ ಬಾಳ ಉದಾಗೈತಿ ಬಿಡ್ರಿ ಸಕಾರ, ಬಾಳ ಉದಾಗೈತಿ. ಬಿಜಾಪುರದಾನೆ ಇಲ್ಲಿ ಯಾಕೆ ಬಂತು? ರಾವಣನ ಕತೆ ಬಂತು, ರಾವಣನ ಕತೆ ಬಂತು. ಲೆಕ್ಕ ರೀ ಸಾವ್ಕಾರ್ರಿ, ಹೋದ್ ತಿಂಗಳು ಒಂದೇ ಪೇಜ್ ತುಂಬಿತ್ತ. ನೋಡ್ರ 4 ಪೇಜ್ ತುಂಬ್ಯಾವ್ರಿ. 4 ಪೇಜ್ ಸಾಯಂಕಾಲ ನೀನೇ ಹೋಗಿ ವಸೂಲಿ ಮಾಡ್ಕೊಂಡ್ ಬಾ. ಸಾಲಕ್ಕಿಂತ ಹೆಚ್ಚು ಬಡ್ಡಿನ ಆಗೈತ್ರಿ. ಅವನು ಸಾಯ ತನಕ ಬಡ್ಡಿ ತುಂಬಿರು ಸಾಲ ಮುಟ್ಟುದಿಲ್ಲ. ಈ ಕಾಸಿನ ತಗೊಂಡ ಅವ್ನು ಇವನೊಂದು ಹೊಲ ಮನಿ ಬರ್ದೋರಿ ಒಂದ್ಸಲ. ಹೋಗ್ಲಿ ಬಿಡು ಜಗಮ್ಮ, ಇವಾಗ ನಾವೇನು ಹೊತ್ಕೊಂಡು ಹೋಗ್ತೇವೇನೋ. ಪುಣ್ಯ ಕಾರ್ಯಗಳನ್ನು ಮಾಡಬೇಕು. ಧರ್ಮ ಅಷ್ಟ ನಮ್ ಜೊತೆ ಬರ್ತಾವ. ಅವನ ಬಡ್ಡಿ ಎಲ್ಲ ಮನ್ನಾ ಮಾಡು. ಸಾಲ ಅಷ್ಟ ಬರ್ಕು. ಆ ಮಗಗ ಅದು ಆಗದಿದ್ರೆ ಬೆಟ್ಟ ಬಿಡು ಸಾಕಾರ. ಈಗ ಎಲ್ಲಾರು ರೊಕ್ಕ ಕೊಟ್ಕೊಂತ ಹೋದ್ರ ನಾಳೆ ನೀವು ಬೀದಿಗೆ ಬಂದ, ನಿಮ್ ಬೆನ್ನಿಂದ ನಾವು ಬೀದಿಗೆ ಬಂದ ಎಲ್ಲ ಮುಡ್ಸನೆ ಐತ್ರಿ. ಭಿಕ್ಷೆ ಬಿಡ್ಬೇಕತ್ರಿ, ಭಿಕ್ಷೆ ಬಿಡ್ಬೇಕತಿ. ನೋಡು ಜಗಪ್ಪ, ನಂಗಿರೋಳು ಒಬ್ಬಳೇ ಮಗಳು. ಕೋಟಿ ಕೋಟಿ ಆಸ್ತಿ ಇದೆ. ಎಲ್ಲ ಆಸ್ತಿ ಇಟ್ಕೊಂಡು ನಾನು ಮಾಡುವುದಾದ್ರೆ ಏನು? ಬೆಟ್ಟದೊಟ್ಟು ಸಿರಿವಂತಿಕೆಯಲ್ಲಿ ಸಾಸಿವೆ ಕಾಟು ದಾನ ಮಾಡಿದ್ರೆ ಏನೂ ಆಗುವುದಿಲ್ಲ. ಜಗಪ್ಪ, ನಾಳೆ ನನ್ನ ಹೆಂಡತಿಯ ಪುಣ್ಯಸ್ಮರಣೆ ಇರೋದ್ರಿಂದ ಎಲ್ಲ ಬಡ ಜನರಿಗೆ ಊಟ ಹಾಕೋ ವ್ಯವಸ್ಥೆ ಮಾಡು. ಹಾಗೆ ನಮ್ಮ ರೇಷ್ಮೆ ಫ್ಯಾಕ್ಟರಿಗೆ ಮತ್ತು ತೋಟಕ್ಕೆ ಹೋಗಿ ಎಲ್ಲ ಹೆಣ್ಣು ಮಕ್ಕಳಿಗೆ, ಎಲ್ಲ ಗಂಡು ಮಕ್ಕಳಿಗೆ ಒಂದಿಷ್ಟು ಹಣವನ್ನು ನೀಡು. ಆಗಲಿ ಸಾವ್ಕಾರ್ರಿ. ಅಂದಂಗ ಕಾವ್ಯಮ್ಮನವ್ರು ನಿನ್ನೆ 1 ಲಕ್ಷ ರೂಪಾಯಿ ತೊಂದ್ರ. ಈ 1 ಲಕ್ಷ ರೂಪಾಯಿ ಎಲ್ಲವೂ ಉಳಿದೇ ಅಲ್ವಾ? ಆದರೂ 1 ಲಕ್ಷ ರೂಪಾಯಿ ಏಕೆ ತೆಗೆದುಕೊಂಡಳು ಕಾವ್ಯ? ಅಮ್ಮ ಕಾವ್ಯ, ಏನಿಲ್ಲ ಮಗಳೇ, ನಿನ್ನೆ 1 ಲಕ್ಷ ರೂಪಾಯಿ ತೆಗೆದುಕೊಂಡೆ ಅಂತಲ್ಲ, ಯಾಕೆ ಪುಟ್ಟ ಅಷ್ಟೊಂದು ಹಣ? ಪಾಕೆಟ್ ಮನಿ ಅಂತ ನೀನೇ 5,000 ರೂಪಾಯಿ ತೆಗೆದುಕೊಳ್ಳುತ್ತಿದ್ದಲ್ಲ. ಒಂದೇ ಬಾರಿಗೆ ಅಷ್ಟೊಂದು ಹಣ ತೆಗೆದುಕೊಂಡಿದ್ದಕ್ಕೆ ಏನಾದರೂ ಸಮಸ್ಯೆ ಇರ್ಬೋದು ಅಂತ ಕರೆದು ಕೇಳಿದೆ ಅಷ್ಟೇ. ನಮ್ಮ ಊರಲ್ಲಿ ಕೊಲೆಗಳು ಸಹಜವಾಗಿ ನಡೀತಾ ಇದೆ. ಅದು ಅಲ್ಲದೆ ಗಂಗಾ ಕೊಲೆ ಆಗಿ ಹೇಳಿದ್ರು. ಇದರ ಬಗ್ಗೆ ಪೊಲೀಸರಿಗೆ ಕೇಳಿದ್ರೆ ನಾನು ತನಿಖೆ ಶುರು ಮಾಡ್ತೀನಿ ಅಂತ ಹೇಳಿದ್ರು. ಈ ಬಾರಿ ಒಂದು ಹೆಣ್ಣಿನ ಕೊಲೆ ಆಗುತ್ತಾ ಹೋದ್ರೆ ಮುಂದೆ ಅವಳ ಸಾವಿನ ಬಗ್ಗೆ ಕೇಳಿದ್ರೆ ನಮ್ಗೆ ಏನು ಗೊತ್ತಿಲ್ಲ, ತನಿಖೆ ಶುರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ
ಆ ನನ್ನ ಕುಟುಂಬಕ್ಕೆ ನಾನು ಹಣದ ವ್ಯವಸ್ಥೆ ಮಾಡಿದೆ. ಇದು ತಪ್ಪೇನು? ಶಬ್ಬಾಷ್ ಮಗಳೇ, ನನ್ನವರ ಕಣ್ಣೀರು ಒರೆಸುವ ಪುಣ್ಯ ಕೆಲಸವನ್ನೇ ಮಾಡುತ್ತಿರುವೆ. ಪೊಲೀಸರಿಗೆ ಸಿಗದಂತೆ ಕೊಲೆಗಾರ ಎಷ್ಟೇ ಜಾಣ್ಮೆ ತೋರುತ್ತಿದ್ದಾನೆ. ಕೊಲೆಗಾರನ್ನು ಬೇಗ ಬಂಧಿಸಿ ನಮ್ಮೂರು ಮೊದಲಿಂದ ಶಾಂತವಾಗಿದ್ರೆ ಅಷ್ಟೇ ಸಾಕು. ಸಾವುಕಾರ್ರಿ, ಕ್ಷಣಿಕ ಸುಖಕ್ಕಾಗಿ ಕಂಡವರ ಮನೆ ಹೆಣ್ಣು ಮಕ್ಕಳ ಮಾನ ಪ್ರಾಣ ಜೊತೆಗೆ ಆಟ ಆಡುವ ವಯಸ್ಸು ಬೇಗ ಮುಗಿಯಲ್ಲ ರೀ. ಇದ್ರ ಕಷ್ಟ ಪಾಪಗಳೇನಾರು ಹೋಗುತ್ತೆ, ಪಾಪಗಳೇನಾರು ಹೋಗುತ್ತೆ. ಬೇಗ ಲೆಕ್ಕವನ್ನು ಮುಗಿಸ್ಕೊಂಡು ಫ್ಯಾಕ್ಟರಿಗೆ ಹೋಗಿ ಅಲ್ಲಿ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಮನೆಗೆ ಹೊರಡಲು ಹೇಳಿ. ಅಪ್ಪ, ನಿಮ್ಗೇನು ಅಭ್ಯಂತರ ಇಲ್ಲ ತಾನು? ಈ ಎಲ್ಲ ಆಸ್ತಿಗೆ ನೀನೇ ವಾರಸ್ತಾಳಲು. ನೀನು ಏನೇ ತೀರ್ಮಾನ ತೆಗೆದುಕೊಂಡರು ಅದಕ್ಕೂ ನನ್ನ ಸಮ್ಮತಿ ಇದೆ ಮಗಳೇ. ಯಾಕಪ್ಪ, ಏನು ಸಕಲ ಕಾವ ಹೇಳಿದಂತೆ ಫ್ಯಾಕ್ಟರಿಗೆ ಹೋಗಿ ಆದ್ರೆ ಎಲ್ಲಾ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಸಮಯವನ್ನು ಕಡಿಮೆ ಮಾಡಿಸು ಮಗಳೇ. ನಾಳೆ ನಿನ್ನ ಅಮ್ಮನ ಪುಣ್ಯ ಸ್ಮರಣೆ ಇರೋದ್ರಿಂದ ಎಲ್ಲಾ ಬಡ ಜನರಿಗೆ ಒಂದಿಷ್ಟು ಬಟ್ಟೆಗಳನ್ನು ಕೊಡಬೇಕು, ಹಾಗೆ ಒಂದಿಷ್ಟು ಹಣವನ್ನು ನೀಡಬೇಕು. ಅದು ನಿನ್ನ ಕೈಯಿಂದನೇ ಆಗಬೇಕು ಮಗಳೇ. ಅಪ್ಪಾಜಿ, ಅಮ್ಮನನ್ನು ಕಳೆದುಕೊಂಡು ಇವತ್ತಿಗೆ 8 ವರ್ಷವಾಯಿತು. ಅದಕ್ಕೆ ಅವತ್ತಿನಿಂದ ಇವತ್ತಿನವರೆಗೂ ಆ ಕೆಲಸವನ್ನು ನಾನು ಮಾಡ್ಕೊಂಡು ಹೊರಟಿರುವೆ. ಆದ್ರೆ ಅಮ್ಮ ಇದ್ದಿದ್ರೆ ಎಷ್ಟು ಒಳ್ಳೇದಿತ್ತಲ್ಲವೇ? ಆ ದೇವರ ಕರೆ ಬಂದಾಗ ಎಲ್ಲರೂ ಹೊರಡಲೇಬೇಕು ಮಗಳೇ. ಅಪಘಾತ ಆರೋಗ್ಯ ನೆಪವಷ್ಟೇ. ಅಂದು ಅವಳು, ನಾಳೆ ನಾನು. ಆ ಭಗವಂತನ ಆಮಂತ್ರಣ ಬಂದಾಗ ಎಲ್ಲವನ್ನು ಬಿಟ್ಟು ಹೊರಡಲೇಬೇಕು. ನಿನ್ನ ತಾಯಿ ಯಶೋದೆ ಪುಣ್ಯವಂತಳು, ನನ್ನನ್ನು ಬಿಟ್ಟು ಹೊರಟೇ ಬಿಟ್ಟಳು. ಅಪ್ಪಾಜಿ, ಈ ರೀತಿ ಮಾತಾಡ್ಬೇಡಿ. ನೀವೇ ಹೋದ್ಮೇಲೆ ನನಗೆ ಯಾರು ಗತಿ? ಇನ್ನೊಂದು ಸಾರಿ ನಿಮ್ಮ ಬಾಯಿಂದ ಈ ರೀತಿ ಮಾತು ಬರಬಾರ್ದು. ಏನಿಲ್ಲ ಮಗಳೇ, ನಿನಗೊಂದು ಬೇಗ ಮದುವೆ ಮಾಡಿದರೆ ನಿನಗೆ ಅಂತ ನಿನ್ನ ಗಂಡನಿರುತ್ತಾನೆ. ಆಗ ನಾನು ನೆಮ್ಮದಿಯಿಂದ ಕಣ್ಣು ಮುಚ್ಚಬಹುದು ಮಗಳೇ. ಈ ಆಸ್ತಿ ಮೇಲೆ ದುಷ್ಟರ ನೆರಳು ಬೀಳುವ ಮುನ್ನ ನಿನಗೊಂದು ಭದ್ರವಾದ ಜೀವನ ಕಟ್ಟಿಕೊಡ್ಬೇಕು ಮಗಳೇ. ಅಪ್ಪಾಜಿ, ಇಷ್ಟು ಬೇಗ ನನಗೆ ಮದುವೆ ಬೇಡ. ಯಾಕೆ? ನಾನು ನಿಮಗೆ ಭಾರವಾದನಿ? ಮಗಳೇ ಕಾವ್ಯ, ಬಳ್ಳಿಗೆ ಕಾಯಿ ಬಾರವೆ. ಹೆಣ್ಣು ಮತ್ತೊಂದು ಮನೆ ಬೆಳಗಲೇಬೇಕು. ವಯಸ್ಸಾದ ಕಾಲದಲ್ಲಿ ಮೊಮ್ಮಕ್ಕಳ ಜೊತೆ ಆಟ ಆಡುವ ಆಸೆ ನನಗೂ ಇದೆ. ಅಪ್ಪಾಜಿ, ನನ್ನ ಮನಸ್ಸಿಗೆ ಯಾರು ಇಷ್ಟ ಆಗ್ತಾರೋ ಅಲ್ಲಿವರೆಗೂ ನನ್ನ ಮದುವೆ ಬೇಡ. ನೋಡಿ, ನೀವು ಮಾತ್ರ ನನ್ನ ಮದುವೆ ಬಗ್ಗೆ ವಿಚಾರ ಮಾಡಬಾರ್ದು. ಸರಿ ಮಗಳೇ, ನಿನಗೆ ಇಷ್ಟದಂತೆ ಆಗಲಿ. ನಿನಗೆ ಇಷ್ಟವಾದ ಹುಡುಗನನ್ನೇ ಮದುವೆ ಆಗು. ಆದರೆ ನಮ್ಮ ಸ್ಟೇಟಸ್ಗೆ ತಕ್ಕಂತೆ ನಿನ್ನ ಯೋಚನೆಗಳಿರು ಎಂಬ ನಂಬಿಕೆ ನನಗೂ ಇದೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಮಗಳೇ. ನಮಸ್ಕಾರ ಸಾವುಕಾರ. ಬನ್ನಿ ಬನ್ನಿ ಕೃಷ್ಣ, ಏನು ಮನೆ ಕಡೆ ಬಂದಿದ್ದೀರಾ? ಹಣ ಏನಾದ್ರು ಬೇಕಿತ್ತಾ? ಇಲ್ಲ ಸಾವುಕಾರಿ, ಇವನು ಶೇಖರ್ ಅಂತ ನನ್ನ ಹೆಂಡತಿ ತಮ್ಮ, ಒಳ್ಳೆ ಹುಡುಗ. ಒಂದು ಬಿಕಮಾಗಿ ಸಾಕಾರಿ, ನಿಮ್ಮ ಹತ್ರ ಒಂದು ಕೆಲಸ ಬೇಕಾದ್ರೆ ಸಾಕಾರಿ. ಮಗಳೇ ಕಾವ್ಯ, ಕೃಷ್ಣ ನಮಗೆ ತುಂಬಾ ಬೇಕಾದವನು. ಬೇಕಾದ್ರೆ ಯಾವ ಕೆಲಸ ನೀಡಬೇಕು ನೋಡಿ ಕೊಟ್ಟು ಬಿಡು ಮಗಳೇ. ಹಾಗಾದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಕೊಡಿ. ಒಳ್ಳೆ ಮಾರ್ಕ್ಸ್ ಅನ್ನೇ ತೆಗೆದುಕೊಂಡ್ರ? ಅಂದ ಹಾಗೆ ಎಲ್ಲಾದ್ರೂ ಕೆಲಸ ಮಾಡುವ ಅನುಭವ ಇದೆ? ಮೇಡಮ್, ಎಲ್ಲಿಯೂ ಅವಕಾಶ ಸಿಗದೆ ಎಕ್ಸ್ಪೀರಿಯನ್ಸ್ ಆಗಲು ಈಗ ಸಾಧ್ಯ ಮೇಡಮ್. ಎಲ್ಲರೂ ಕೆಲಸ ಕೊಡೋ ಮನೆವೇ ಎಕ್ಸ್ಪೀರಿಯನ್ಸ್ ಕೇಳಿದರೆ ಅವಕಾಶ ಕೊಡೋರು ಯಾರು ಮೇಡಮ್? ಸರ್ಕಾರಿ ಕೆಲಸಕ್ಕೆ ಲಂಚ ಬೇಕು, ಖಾಸಗಿ ಕೆಲಸಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು. ಅವಕಾಶ ಕೊಟ್ರೆ ತಾನೆ ಮೇಡಮ್ ಅನುಭವ ಪಡೆಯಕ್ ಹೋಗೋದು. ವರ್ಷಕಾಲ ಕಷ್ಟಪಟ್ಟು ಓದಿ ಡಿಗ್ರಿ ಅನ್ನೋ ಪದಕ್ಕೆ ರೇಟ್ ಹಿಡಿದು ಕೆಲಸಕ್ಕಾಗಿ ಬೀದಿ ಬೀದಿಯಲ್ಲಿ ಉಪಸ್ಥಿತಿ ಬಂದಿದೆ ಮೇಡಮ್. ಯಾವ ಕರ್ಮಕ್ಕೆ ಬೇಕು ಮೇಡಮ್ ಈ ಡಿಗ್ರಿ ಅನ್ನೋ ಪದವಿ ಕಿರೀಟ? ಆಲ್ ರೈಟ್ ಶೇಖರ್. ನಿರುದ್ಯೋಗ ಅನ್ನೋ ಭೂತಕ್ಕೆ ನನ್ನಂತ ಎಷ್ಟೋ ವಿದ್ಯಾರ್ಥಿಗಳು ಗೊತ್ತಿದ್ದಾರೆ ಮೇಡಮ್. ಯಾವ ಕರ್ಮಕ್ಕೆ ಬೇಕು ಮೇಡಮ್? ಶೇಖರ್, ನಾಳೆಯಿಂದ ನೀವು ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್. ನೋಡಿ, ನಾಳೆಯಿಂದ ಡ್ಯೂಟಿಗೆ ಜಾಯಿನ್ ಆಗಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಯ್ತು. ಸರಿ ಶೇಖರ್, ನಾಳೆಯಿಂದ ಕೆಲಸಕ್ಕೆ ಬನ್ನಿ. ಕೃಷ್ಣ, ಸಂತೋಷ ತಾನೇ? ಸಾವುಕಾರಿ,
ತುಂಬಾ ಸಂತೋಷ ಆಯ್ತು. ನೋಡಿ, ಇದರಲ್ಲಿ ಉಪಕಾರವೇನ್ ಬಂತು? ಅವನು ಸರಿಯಾದ ಕೆಲಸವನ್ನೇ ಹುಡುಕಿಕೊಂಡಿದ್ದಾನೆ. ಅದಕ್ಕಾಗಿ ನಾವು ಅವನಿಗೆ ಕೆಲಸ ಕೊಟ್ಟಿದ್ದೀವಿ ಅಷ್ಟೇ. ಖಂಡಿತವಾಗಿ ಪ್ರಮಾಣಕ್ಕಾಗಿ ಮಾಡುವೆ ಮೇಡಮ್. ಸರಿ ಸಾಕಾರೆ, ನಾವು ಇನ್ನ ಹೊಡ್ತೇವೆ. ನಮಸ್ಕಾರ ಸಾಕಾರೆ. ಹೋ ಬನ್ನಿ ಕೃಷ್ಣ. ನಂಬಿಕೆ ವ್ಯಕ್ತಿ ಅನಿಸುತ್ತದೆ. ಮ್ಯಾನೇಜರ್ ಪೋಸ್ಟ್ಗೆ ಒಳ್ಳೆ ವ್ಯಕ್ತಿಯನ್ನೇ ಹುಡುಕಾಡುತ್ತಿದ್ದೆ. ತಡ್ಕಾಡು ಬಳ್ಳಿ ಖಾಲಿ ಸಿಕ್ಕ ಹಾಗೆ ಅವನಾಗೆ ಬಂದ. ಸರಿ ಮಗಳೇ, ಇನ್ನು ನಾಳೆ ಕಾರ್ಯಕ್ಕೆ ಸಿದ್ಧತೆ ಮಾಡಿಕೋ. ನಮ್ಗೆ ಸ್ವಲ್ಪ ಕೆಲಸ ಇದೆ, ತೋಟದ ಕಡೆ ಹೋಗಿ ಬರ್ತೇನೆ. ಆಯ್ತಪ್ಪಾಜಿ, ನೀವು ಜಗಪ್ಪ ಇಬ್ರು ಸೇರಿ ಫ್ಯಾಕ್ಟ್ರಿ ಹೋಗಿ ಅಲ್ಲಿ ಕೆಲಸ ಹೇಗ್ ನಡೀತಾ ಇದೆಯೋ ನೋಡ್ಕೊಂಡ್ ಬನ್ನಿ. ಸರಿ ಅಮ್ಮನವ್ರೆ.